ಸುಮ್ಮನೆ ಕೂತಿಲ್ಲ. ಬಿಲದಲ್ಲಿ ಅಡಗಿ ಕೂತಿರುವಂತ ಹೇಡಿಗಳಿಗೋಸ್ಕರ ಶೋಧ ಕಾರ್ಯಾಚರಣೆಯನ್ನ ಮಾಡ್ತಾ ಇದೆ. ತೀವ್ರ ಪಡೆದುಕೊಂಡಿದೆ. ತೀವ್ರವಾಗಿ ಶೋಧವನ್ನ ನಡೆಸ್ತಾ ಇರುವಂತಹ ಪೊಲೀಸರು ಉಗ್ರರ ವಿರುದ್ಧ ಭದ್ರತಾ ಸಂಸ್ಥೆಗಳಿಂದ ಕಾರ್ಯಾಚರಣೆ ಒಂದು ಕಡೆ ಆದರೆ ಪೊಲೀಸರು ಕೂಡ ಹುರಿಯತ್ ಬಣಗಳು, ಜಮಾತಿ ಇಸ್ಲಾಮಿ ಬೆಂಬಲಿಗರು ಇವರಿಗೆ ಸಂಬಂಧಪಟ್ಟಂತ ನೆಲೆಗಳ ಮೇಲೆ ದಾಳಿಯನ್ನ ಮಾಡಿ ಶೋಧವನ್ನ ಮಾಡ್ತಿದ್ದಾರೆ. ಜಮ್ಮು ಕಾಶ್ಮೀರದ ವಿವಿಧ ಕಡೆ ನಡೀತಾ ಇರುವಂತಹ ಈ ಒಂದು ದಾಳಿ ನೋಡಿ, ಎಕ್ಸ್ಕ್ಲೂಸಿವ್ ಫೋಟೋವನ್ನು ನಿಮಗೆ ತೋರಿಸ್ತಾ ಇದೀವಿ. ಎಕ್ಸ್ಕ್ಲೂಸಿವ್ ಫೋಟೋವನ್ನ ನೀವು ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಿ. ಯಾವ ಯಾವ ಮನೆಯಲ್ಲಿ ಅಡಗಿ ಕೂತಿದ್ರು ಆ ಎಲ್ಲಾ ಪ್ರದೇಶಗಳಿಗೆ ತೆರಳಿ ಆ ಎಲ್ಲಾ ಮನೆಗಳಿಗೆ ನುಗ್ಗಿ ಅಲ್ಲಿ ಅಡಗಿ ಕೂತಿದಂತಹ ಹೇಡಿಗಳನ್ನ ಹುಡುಕಾಟವನ್ನ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲದೆ ಏನೆಲ್ಲ ಸಿಗುತ್ತೆ ಆ ಎಲ್ಲಾ ಇನ್ಫಾರ್ಮೇಶನ್ ಗಳನ್ನ ಕೂಡ ಕಲೆಕ್ಟ್ ಮಾಡ್ತಾ ಇದೆ. ನೋಡಿ, ಎಕ್ಸ್ಕ್ಲೂಸಿವ್ ಫೋಟೋವನ್ನ ನೋಡ್ತಾ ಇದ್ದೀರಿ ಇಲ್ಲಿ. ಅಭಿಷೇಕ್ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಅಭಿಷೇಕ್, ಈಗ ಒಂದು ಕಡೆ ಭದ್ರತಾ ಪಡೆಗಳು ಕಾರ್ಯಾಚರಣೆ ಮಾಡ್ತಾ ಇದೆ, ಮತ್ತೊಂದು ಕಡೆ ಲೋಕಲ್ ಪೊಲೀಸ್ನವರು ಕೂಡ ಶೋಧವನ್ನ ಮುಂದುವರೆಸಿದ್ದಾರೆ. ಯಾವ ರೀತಿಯಾಗಿ ನಡೀತಾ ಇದೆ ಈ ಎಲ್ಲಾ ಕಾರ್ಯಾಚರಣೆಗಳು? ನಾಗೇಂದ್ರ, ಒಂದು ಅಪ್ಡೇಟ್ ಕೊಡೋದೇನಂದ್ರೆ ಜಮಾತೆ ಇಸ್ಲಾಮಿ ಬೆಂಬಲಿಗರ ಮನೆಗಳ ಮೇಲೆ ದಾಳಿಯನ್ನ ನಡೆಸಲಾಗಿರುವಂತದ್ದು. ಕಾರಣ ಏನಂತ ನೋಡಿದಾಗ ಇವರು ಕೂಡ ಒಂದಿಷ್ಟು ಜನ ಪಾಕಿಸ್ತಾನಿಗಳಿಗೆ ಆಶ್ರಯವನ್ನ ಕೊಟ್ಟಿರುವಂತದ್ದಿರ್ಬೋದು, ಅಥವಾ ಅವರಿಗೆ ಸಹಕಾರವನ್ನ ಕೊಡುವಂತದ್ದಿರ್ಬೋದು, ಅಥವಾ ಅಣು ಜನರ ಮನೆಗಳ ಮೇಲೆ ದಾಳಿಯನ್ನ ಪೊಲೀಸರು ನಡೆಸಿರುವಂತದ್ದು. ಒಂದಿಷ್ಟು ಯಾವ ವಸ್ತುಗಳನ್ನ ಇಟ್ಕೊಳ್ಬಾರ್ದು ಅಂತ ನಿಷೇಧವನ್ನ ಹೇರಲಾಗಿತ್ತೋ ಅಂತಹ ಒಂದಿಷ್ಟು ವಸ್ತುಗಳು ಅವರ ಮನೆಗಳಲ್ಲಿ ಸಿಕ್ಕಿರುವಂತದ್ದು. ಅದರ ಜೊತೆಗೆ ಈ 100 ಮನೆಗಳು ಏನು ದಾಳಿ ನಡೆಸಿದ್ದಾರೆ ಅವರ ಮನೆಯಲ್ಲಿರುವಂತಹ ಪ್ರತಿಯೊಬ್ಬರ ಕಾಲ್ ಡೀಟೇಲ್ ರೆಕಾರ್ಡ್ ಅಂತ ನಾವು ಸಿಡಿಆರ್ ಅಂತ ಏನು ಹೇಳ್ತೀವಿ ಆ ಒಂದು ಮಾಹಿತಿಯನ್ನು ಕೂಡ ಈಗ ತಗೊಂಡಿರುವಂತದ್ದು. ಅದ್ರ ಜೊತೆಗೆ ಒಂದಿಷ್ಟು ಅಂಡರ್ ಗ್ರೌಂಡ್ ಆದಂತ ವ್ಯಕ್ತಿಗಳಿಗೆ ಇವರು ಸಂಪರ್ಕದಲ್ಲಿದ್ರು. ಅಂದ್ರೆ ಸಾಮಾನ್ಯವಾಗಿ ನಾವು ಸಿನಿಮಾಗಳಲ್ಲಿ ನೋಡಿದಂತೆ ಆಗೋದಿಲ್ಲ. ಇಲ್ಲಿ ಯಾವುದೊಂದು ಕೃತ್ಯವನ್ನ ಎಸಗಕ್ಕೂ ಮೊದಲು, ಎಸಗಿದ ನಂತರ ಅವರು ಯಾರಿಗೂ ಕಾಣದಂತೆ ಭೂಗತ ಆಗ್ತಾರೆ ಅಂತ ಹೇಳ್ತಾರೆ. ಅಂತಹ ಭೂಗತ ಆಗುವಂತ ವ್ಯಕ್ತಿಗಳ ಜೊತೆಗೆ ಆತ ಇಲ್ಲೇ ಇದ್ದಾನ, ಬೇರೆ ಕಡೆ ಇದ್ದಾನ, ಯಾರ ಸಂಪರ್ಕಕ್ಕೂ ಸಿಗದೆ, ಪ್ರಪಂಚದ ಸಂಪರ್ಕಕ್ಕೆ ಸಿಗದೆ ಒಂದು ಸೇಫ್ ಝೋನ್ ಹೋಗಿರ್ತಾನೆ. ಆ ಸೇಫ್ ಝೋನ್ ಅಲ್ಲಿ ಇರುವಂತ ವ್ಯಕ್ತಿಗಳ ಜೊತೆ ಈ 100 ಮನೆಗಳಲ್ಲಿ ಇದ್ದಂತ ವ್ಯಕ್ತಿಗಳ ಸಂಪರ್ಕದಲ್ಲಿ ಇದ್ರು ಅನ್ನೋ ಒಂದು ಕಾರಣದಿಂದಾಗಿ ಇರಬಹುದು ಅನ್ನೋ ಒಂದು ಸಂಶಯದಿಂದಾಗಿ ಈಗ ಆ ಮನೆಗಳ ಮೇಲೆ ಪೊಲೀಸರು ದಾಳಿ ನಡೆಸಿರುವಂತದ್ದು. ಒಂದು ಮನೆಯಲ್ಲಿ ಕನಿಷ್ಠ ಪಕ್ಷ ಒಂದು 2-3 ಇರ್ತಾರೆ, ಅಥವಾ 4 ಜನ ಇದ್ರು ಕೂಡ ಆ 4 ಜನರ ಕಾಲ್ ಡೀಟೇಲ್ ರೆಕಾರ್ಡ್ ಅನ್ನ ಕೇವಲ 1-2 ದಿನ ಅಲ್ಲ, ಅನೇಕ ದಿನಗಳವರೆಗೂ ಈಗ ಟ್ರೇಸ್ ಮಾಡ್ತಿರುವಂತದ್ದು. ಅದರ ಜೊತೆಗೆ ಆ ಮನೆಗಳಲ್ಲಿ ಏನಾದ್ರೂ ಒಂದು ಸೀಕ್ರೆಟ್ ಅಂಡರ್ ಗ್ರೌಂಡ್ ಮನೆ ಇದೆಯಾ? ಅಭಿಷೇಕ್ ಮತ್ತೆ ನಿಮ್ಮನ್ನ ತನ್ನ ಸೇನೆ ತನ್ನ ಕಾರ್ಯಾಚರಣೆಯಲ್ಲಿ ಮಗ್ನರಾಗಿದ್ರೆ ಪೊಲೀಸರನ್ನು ಸುಮ್ಮನೆ ಕೂತಿಲ್ಲ. ಬಿಲದಲ್ಲಿ ಅಡಗಿ ಕೂತಿರುವಂತ ಹೇಡಿಗಳಿಗೋಸ್ಕರ ಶೋಧ ಕಾರ್ಯಾಚರಣೆಯನ್ನ ಮಾಡ್ತಾ ಇದೆ. ತೀವ್ರ ಪಡೆದುಕೊಂಡಿದೆ. ತೀವ್ರವಾಗಿ ಶೋಧವನ್ನ ನಡೆಸ್ತಾ ಇರುವಂತಹ ಪೊಲೀಸರು ಉಗ್ರರ ವಿರುದ್ಧ ಭದ್ರತಾ ಸಂಸ್ಥೆಗಳಿಂದ ಕಾರ್ಯಾಚರಣೆ ಒಂದು ಕಡೆ ಆದರೆ ಪೊಲೀಸರು ಕೂಡ ಹುರಿಯತ್ ಬಣಗಳು, ಜಮಾತಿ ಇಸ್ಲಾಮಿ ಬೆಂಬಲಿಗರು ಇವರಿಗೆ ಸಂಬಂಧಪಟ್ಟಂತ ನೆಲೆಗಳ ಮೇಲೆ ದಾಳಿಯನ್ನ ಮಾಡಿ ಶೋಧವನ್ನ ಮಾಡ್ತಿದ್ದಾರೆ. ಜಮ್ಮು ಕಾಶ್ಮೀರದ ವಿವಿಧ ಕಡೆ ನಡೀತಾ ಇರುವಂತಹ ಈ ಒಂದು ದಾಳಿ ನೋಡಿ, ಎಕ್ಸ್ಕ್ಲೂಸಿವ್ ಫೋಟೋವನ್ನು ನಿಮಗೆ ತೋರಿಸ್ತಾ ಇದೀವಿ. ಎಕ್ಸ್ಕ್ಲೂಸಿವ್ ಫೋಟೋವನ್ನ ನೀವು ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಿ. ಯಾವ ಯಾವ ಮನೆಯಲ್ಲಿ ಅಡಗಿ ಕೂತಿದ್ರು ಆ ಎಲ್ಲಾ ಪ್ರದೇಶಗಳಿಗೆ ತೆರಳಿ ಆ ಎಲ್ಲಾ ಮನೆಗಳಿಗೆ ನುಗ್ಗಿ ಅಲ್ಲಿ ಅಡಗಿ ಕೂತಿದಂತಹ ಹೇಡಿಗಳನ್ನ ಹುಡುಕಾಟವನ್ನ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲದೆ ಏನೆಲ್ಲ ಸಿಗುತ್ತೆ ಆ ಎಲ್ಲಾ ಇನ್ಫಾರ್ಮೇಶನ್ ಗಳನ್ನ ಕೂಡ ಕಲೆಕ್ಟ್ ಮಾಡ್ತಾ ಇದೆ. ನೋಡಿ, ಎಕ್ಸ್ಕ್ಲೂಸಿವ್ ಫೋಟೋವನ್ನು ನೋಡ್ತಾ ಇದ್ದೀರಿ ಇಲ್ಲಿ. ಅಭಿಷೇಕ್ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಅಭಿಷೇಕ್, ಈಗ ಒಂದು ಕಡೆ ಭದ್ರತಾ ಪಡೆಗಳು ಕಾರ್ಯಾಚರಣೆ ಮಾಡ್ತಾ ಇದೆ, ಮತ್ತೊಂದು ಕಡೆ ಲೋಕಲ್ ಪೊಲೀಸ್ನವರು ಕೂಡ ಶೋಧವನ್ನ ಮುಂದುವರೆಸಿದ್ದಾರೆ. ಯಾವ ರೀತಿಯಾಗಿ ನಡೀತಾ ಇದೆ ಈ ಎಲ್ಲಾ ಕಾರ್ಯಾಚರಣೆಗಳು?
ಹಾಗಾದ್ರೆ ಒಂದು ಅಪ್ಡೇಟ್ ಕೊಡೋದೇನಂದ್ರೆ ಜಮಾತೆ ಇಸ್ಲಾಮಿ ಬೆಂಬಲಿಗರ ಮನೆಗಳ ಮೇಲೆ ದಾಳಿಯನ್ನ ನಡೆಸಲಾಗಿರುವಂತದ್ದು. ಕಾರಣ ಏನು ಅಂತ ನೋಡಿದಾಗ ಇವರು ಕೂಡ ಒಂದಿಷ್ಟು ಜನ ಪಾಕಿಸ್ತಾನಿಗಳಿಗೆ ಆಶ್ರಯವನ್ನ ಕೊಟ್ಟಿರುವಂತದ್ದಿರ್ಬೋದು ಅಥವಾ ಅವರಿಗೆ ಸಹಕಾರವನ್ನ ಕೊಡುವಂತದ್ದಿರ್ಬೋದು ಅಥವಾ ಜನರ ಮನೆಗಳ ಮೇಲೆ ದಾಳಿಯನ್ನ ಪೊಲೀಸರು ನಡೆಸಿರುವಂತದ್ದು. ಒಂದಿಷ್ಟು ಯಾವ ವಸ್ತುಗಳನ್ನ ಇಟ್ಕೊಳ್ಬಾರ್ದು ಅಂತ ನಿಷೇಧವನ್ನ ಹೇರಲಾಗಿತ್ತೋ ಅಂತಹ ಒಂದಿಷ್ಟು ವಸ್ತುಗಳು ಅವರ ಮನೆಗಳಲ್ಲಿ ಸಿಕ್ಕಿರುವಂತದ್ದು. ಅದರ ಜೊತೆಗೆ ಈ 100 ಮನೆಗಳು ಏನು ದಾಳಿ ನಡೆಸಿದ್ದಾರೆ ಅವರ ಮನೆಯಲ್ಲಿರುವಂತಹ ಪ್ರತಿಯೊಬ್ಬರ ಕಾಲ್ ಡೀಟೇಲ್ ರೆಕಾರ್ಡ್ ಅಂತ ನಾವು ಸಿಡಿಆರ್ ಅಂತ ಏನು ಹೇಳ್ತೀವಿ ಆ ಒಂದು ಮಾಹಿತಿಯನ್ನು ಕೂಡ ಈಗ ತಗೊಂಡಿರುವಂತದ್ದು. ಅದ್ರ ಜೊತೆಗೆ ಒಂದಿಷ್ಟು ಅಂಡರ್ ಗ್ರೌಂಡ್ ಆದಂತ ವ್ಯಕ್ತಿಗಳಿಗೆ ಇವರು ಸಂಪರ್ಕದಲ್ಲಿದ್ರು. ಅಂದ್ರೆ ಸಾಮಾನ್ಯವಾಗಿ ನಾವು ಸಿನಿಮಾಗಳಲ್ಲಿ ನೋಡಿದಂತೆ ಆಗೋದಿಲ್ಲ. ಇಲ್ಲಿ ಯಾವುದೊಂದು ಕೃತ್ಯವನ್ನ ಎಸಗಕ್ಕೂ ಮೊದಲು ಎಸಗಿದ ನಂತರ ಅವರು ಯಾರಿಗೂ ಕಾಣದಂತೆ ಭೂಗತ ಆಗ್ತಾರೆ ಅಂತ ಹೇಳ್ತಾರೆ. ಅಂತಹ ಭೂಗತ ಆಗುವಂತ ವ್ಯಕ್ತಿಗಳ ಜೊತೆಗೆ ಆತ ಇಲ್ಲೇ ಇದ್ದಾನ, ಬೇರೆ ಕಡೆ ಇದ್ದಾನ, ಯಾರ ಸಂಪರ್ಕಕ್ಕೂ ಸಿಗದೆ, ಪ್ರಪಂಚದ ಸಂಪರ್ಕಕ್ಕೆ ಸಿಗದೆ ಒಂದು ಸೇಫ್ ಝೋನ್ಗೆ ಹೋಗಿರ್ತಾನೆ. ಆ ಸೇಫ್ ಝೋನ್ ಅಲ್ಲಿ ಇರುವಂತ ವ್ಯಕ್ತಿಗಳ ಜೊತೆ ಈ 100 ಮನೆಗಳಲ್ಲಿ ಇದ್ದಂತ ವ್ಯಕ್ತಿಗಳ ಸಂಪರ್ಕದಲ್ಲಿ ಇದ್ರು ಅನ್ನೋ ಒಂದು ಕಾರಣದಿಂದಾಗಿ ಇರಬಹುದು ಅನ್ನೋ ಒಂದು ಸಂಶಯದಿಂದಾಗಿ ಈಗ ಆ ಮನೆಗಳ ಮೇಲೆ ಪೊಲೀಸರು ದಾಳಿ ನಡೆಸಿರುವಂತದ್ದು. ಒಂದು ಮನೆಯಲ್ಲಿ ಕನಿಷ್ಠ ಪಕ್ಷ ಒಂದು 2-3 ಇರ್ತಾರೆ ಅಥವಾ 4 ಜನ ಇದ್ರು ಕೂಡ ಆ 4 ಜನರ ಕಾಲ್ ಡೀಟೇಲ್ ರೆಕಾರ್ಡ್ ಅನ್ನ ಕೇವಲ 1-2 ದಿನ ಅಲ್ಲ ಅನೇಕ ದಿನಗಳವರೆಗೂ ಈಗ ಟ್ರೇಸ್ ಮಾಡ್ತಿರುವಂತದ್ದು. ಅದರ ಜೊತೆಗೆ ಆ ಮನೆಗಳಲ್ಲಿ ಏನಾದ್ರೂ ಒಂದು ಸೀಕ್ರೆಟ್ ಅಂಡರ್ ಗ್ರೌಂಡ್ ಮನೆ ಇದೆಯಾ? ಅಭಿಷೇಕ್ ತನ್ನ ಸೇನೆ ತನ್ನ ಕಾರ್ಯಾಚರಣೆಯಲ್ಲಿ ಮಗ್ನರಾಗಿದ್ರೆ ಪೊಲೀಸರನ್ನು ಸುಮ್ಮನೆ ಕೂತಿಲ್ಲ. ಬಿಲದಲ್ಲಿ ಅಡಗಿ ಕೂತಿರುವಂತ ಹೇಡಿಗಳಿಗೋಸ್ಕರ ಶೋಧ ಕಾರ್ಯಾಚರಣೆಯನ್ನ ಮಾಡ್ತಾ ಇದೆ. ತೀವ್ರ ಪಡೆದುಕೊಂಡಿದೆ. ತೀವ್ರವಾಗಿ ಶೋಧವನ್ನ ನಡೆಸ್ತಾ ಇರುವಂತಹ ಪೊಲೀಸರು ಉಗ್ರರ ವಿರುದ್ಧ ಭದ್ರತಾ ಸಂಸ್ಥೆಗಳಿಂದ ಕಾರ್ಯಾಚರಣೆ ಒಂದು ಕಡೆ ಆದ್ರೆ ಪೊಲೀಸರು ಕೂಡ ಹುರಿಯತ್ ಬಣಗಳು ಜಮಾತಿ ಇಸ್ಲಾಮಿ ಬೆಂಬಲಿಗರು ಇವರಿಗೆ ಸಂಬಂಧಪಟ್ಟಂತ ನೆಲೆಗಳ ಮೇಲೆ ದಾಳಿಯನ್ನ ಮಾಡಿ ಶೋಧವನ್ನ ಮಾಡ್ತಿದ್ದಾರೆ. ಜಮ್ಮು ಕಾಶ್ಮೀರದ ವಿವಿಧ ಕಡೆ ನಡೀತಾ ಇರುವಂತಹ ಈ ಒಂದು ದಾಳಿ ನೋಡಿ, ಎಕ್ಸ್ಕ್ಲೂಸಿವ್ ಫೋಟೋವನ್ನು ನಿಮಗೆ ತೋರಿಸ್ತಾ ಇದೀವಿ. ಎಕ್ಸ್ಕ್ಲೂಸಿವ್ ಫೋಟೋವನ್ನ ನೀವು ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಿ. ಯಾವ ಯಾವ ಮನೆಯಲ್ಲಿ ಅಡಗಿ ಕೂತಿದ್ರು ಆ ಎಲ್ಲಾ ಪ್ರದೇಶಗಳಿಗೆ ತೆರಳಿ ಆ ಎಲ್ಲಾ ಮನೆಗಳಿಗೆ ನುಗ್ಗಿ ಅಲ್ಲಿ ಅಡಗಿ ಕೂತಿದಂತಹ ಹೇಡಿಗಳನ್ನ ಹುಡುಕಾಟವನ್ನ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲದೆ ಏನೆಲ್ಲ ಸಿಗುತ್ತೆ ಆ ಎಲ್ಲಾ ಇನ್ಫಾರ್ಮೇಶನ್ ಗಳನ್ನ ಕೂಡ ಕಲೆಕ್ಟ್ ಮಾಡ್ತಾ ಇದೆ. ನೋಡಿ, ಎಕ್ಸ್ಕ್ಲೂಸಿವ್ ಫೋಟೋವನ್ನ ನೋಡ್ತಾ ಇದ್ದೀರಿ ಇಲ್ಲಿ. ಅಭಿಷೇಕ್ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಅಭಿಷೇಕ್, ಈಗ ಒಂದು ಕಡೆ ಭದ್ರತಾ ಪಡೆಗಳು ಕಾರ್ಯಾಚರಣೆ ಮಾಡ್ತಾ ಇದೆ, ಮತ್ತೊಂದು ಕಡೆ ಲೋಕಲ್ ಪೊಲೀಸ್ನವರು ಕೂಡ ಶೋಧವನ್ನ ಮುಂದುವರೆಸಿದ್ದಾರೆ. ಯಾವ ರೀತಿಯಾಗಿ ನಡೀತಾ ಇದೆ ಈ ಎಲ್ಲಾ ಕಾರ್ಯಾಚರಣೆಗಳು? ಹಾಗಾದ್ರೆ ಒಂದು ಅಪ್ಡೇಟ್ ಕೊಡೋದೇನಂದ್ರೆ ಜಮಾತೆ ಇಸ್ಲಾಮಿ ಬೆಂಬಲಿಗರ ಮನೆಗಳ ಮೇಲೆ ದಾಳಿಯನ್ನ ನಡೆಸಲಾಗಿರುವಂತದ್ದು. ಕಾರಣ ಏನು ಅಂತ ನೋಡಿದಾಗ ಇವರು ಕೂಡ ಒಂದಿಷ್ಟು ಜನ ಪಾಕಿಸ್ತಾನಿಗಳಿಗೆ ಆಶ್ರಯವನ್ನ ಕೊಟ್ಟಿರುವಂತದ್ದಿರ್ಬೋದು ಅಥವಾ ಅವರಿಗೆ ಸಹಕಾರವನ್ನ ಕೊಡುವಂತದ್ದಿರ್ಬೋದು ಅಥವಾ ಜನರ ಮನೆಗಳ ಮೇಲೆ ದಾಳಿಯನ್ನ ಪೊಲೀಸರು ನಡೆಸಿರುವಂತದ್ದು. ಒಂದಿಷ್ಟು ಯಾವ ವಸ್ತುಗಳನ್ನ ಇಟ್ಕೊಳ್ಬಾರ್ದು ಅಂತ ನಿಷೇಧವನ್ನ ಹೇರಲಾಗಿತ್ತೋ ಅಂತಹ ಒಂದಿಷ್ಟು ವಸ್ತುಗಳು ಅವರ ಮನೆಗಳಲ್ಲಿ ಸಿಕ್ಕಿರುವಂತದ್ದು. ಅದರ ಜೊತೆಗೆ ಈ 100 ಮನೆಗಳು ಏನು ದಾಳಿ ನಡೆಸಿದ್ದಾರೆ ಅವರ ಮನೆಯಲ್ಲಿರುವಂತಹ ಪ್ರತಿಯೊಬ್ಬರ ಕಾಲ್ ಡೀಟೇಲ್ ರೆಕಾರ್ಡ್ ಅಂತ ನಾವು ಸಿಡಿಆರ್ ಅಂತ ಏನು ಹೇಳ್ತೀವಿ ಆ ಒಂದು ಮಾಹಿತಿಯನ್ನು ಕೂಡ ಈಗ ತಗೊಂಡಿರುವಂತದ್ದು. ಅದ್ರ ಜೊತೆಗೆ ಒಂದಿಷ್ಟು ಅಂಡರ್ ಗ್ರೌಂಡ್ ಆದಂತ ವ್ಯಕ್ತಿಗಳಿಗೆ ಇವರು ಸಂಪರ್ಕದಲ್ಲಿದ್ರು. ಅಂದ್ರೆ ಸಾಮಾನ್ಯವಾಗಿ ನಾವು ಸಿನಿಮಾಗಳಲ್ಲಿ ನೋಡಿದಂತೆ ಆಗೋದಿಲ್ಲ. ಇಲ್ಲಿ ಯಾವುದೊಂದು ಕೃತ್ಯವನ್ನ ಎಸಗಕ್ಕೂ ಮೊದಲು ಎಸಗಿದ ನಂತರ ಅವರು ಯಾರಿಗೂ ಕಾಣದಂತೆ ಭೂಗತ ಆಗ್ತಾರೆ ಅಂತ ಹೇಳ್ತಾರೆ. ಅಂತಹ ಭೂಗತ ಆಗುವಂತ ವ್ಯಕ್ತಿಗಳ ಜೊತೆಗೆ ಆತ ಇಲ್ಲೇ ಇದ್ದಾನ, ಬೇರೆ ಕಡೆ ಇದ್ದಾನ, ಯಾರ ಸಂಪರ್ಕಕ್ಕೂ ಸಿಗದೆ, ಪ್ರಪಂಚದ ಸಂಪರ್ಕಕ್ಕೆ ಸಿಗದೆ ಒಂದು ಸೇಫ್ ಝೋನ್ಗೆ ಹೋಗಿರ್ತಾನೆ. ಆ ಸೇಫ್ ಝೋನ್ ಅಲ್ಲಿ ಇರುವಂತ ವ್ಯಕ್ತಿಗಳ ಜೊತೆ ಈ 100 ಮನೆಗಳಲ್ಲಿ ಇದ್ದಂತ ವ್ಯಕ್ತಿಗಳ ಸಂಪರ್ಕದಲ್ಲಿ ಇದ್ರು ಅನ್ನೋ ಒಂದು ಕಾರಣದಿಂದಾಗಿ ಇರಬಹುದು ಅನ್ನೋ ಒಂದು ಸಂಶಯದಿಂದಾಗಿ ಈಗ ಆ ಮನೆಗಳ ಮೇಲೆ ಪೊಲೀಸರು ದಾಳಿ ನಡೆಸಿರುವಂತದ್ದು. ಒಂದು ಮನೆಯಲ್ಲಿ ಕನಿಷ್ಠ ಪಕ್ಷ ಒಂದು 2-3 ಇರ್ತಾರೆ ಅಥವಾ 4 ಜನ ಇದ್ರು ಕೂಡ ಆ 4 ಜನರ ಕಾಲ್ ಡೀಟೇಲ್ ರೆಕಾರ್ಡ್ ಅನ್ನ ಕೇವಲ 1-2 ದಿನ ಅಲ್ಲ ಅನೇಕ ದಿನಗಳವರೆಗೂ ಈಗ ಟ್ರೇಸ್ ಮಾಡ್ತಿರುವಂತದ್ದು. ಅದರ ಜೊತೆಗೆ ಆ ಮನೆಗಳಲ್ಲಿ ಏನಾದ್ರೂ ಒಂದು ಸೀಕ್ರೆಟ್ ಅಂಡರ್ ಗ್ರೌಂಡ್ ಮನೆ ಇದೆಯಾ? ಅಭಿಷೇಕ್